ಚೆನ್ನಾಗಿದೆಯಮ್ಮ. ನಂಬರ್ ಒನ್ನೇ ಆಗಬೇಕು ಆಯ್ತಾ. ನಮ್ಮ ಸರ್ಕಾರ ಯಾವಾಗಲೂ ಬಹಳ ಚೆನ್ನಾಗಿದೆ. ಯಶಸ್ವಿಯಾಗಲಿ, ಶುಭವಾಗಲಿ, ನಂಬರ್ ಒನ್ನೇ ಆಗಲಿ, ಮಿಂಚಿನಂತೆ ಓಡಲಿ, ಜಿಗಿಯಂತೆ ಓಡಲಿ. ಸಿದ್ದರಾಮಯ್ಯನವ್ರದ್ದು ರೀ ಸರ್ ಅದು. ಕಾಲು ಸರಿ ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ಸರ್, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಟ್ರಾಫಿಕ್ ಅಲ್ಲಿ ಗ್ಯಾರಂಟಿ ಹೆಸರು ಯಾರು ಸೆಲೆಕ್ಟ್ ಮಾಡಿದ್ರು? ಟ್ರೆಂಡಿಂಗ್ ಅಂತ ವಾರಂಟಿ ಒಂದು ರೀತಿ ಕಾಂಪಿಟೇಟಿವ್ ಮಾಧ್ಯಮ. ಈಗ ಎಷ್ಟೊಂದು ಮಾಧ್ಯಮಗಳು ಇವತ್ತು ರಾಜ್ಯದಲ್ಲಿದ್ದರೂ ಕೂಡ ಇದೊಂದು ರೀತಿಯ ಚಾಲೆಂಜ್ ತೆಗೆದುಕೊಂಡು ರಾಧಾ ಹಿರೇಗೌಡರು ಮತ್ತು ನಮ್ಮ ಇವರು ಎಲ್ಲರೂ ಸೇರಿ ಶಿವಸ್ವಾಮಿ ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ಒಂದು ರೀತಿಯ ಚಾಲೆಂಜ್ ಇದು. ನನಗನ್ನಿಸ್ತದೆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ ಅವ್ರಿಗೆ, ಅದರಿಂದಾಗಿ ಇದನ್ನು ಸಕ್ಸಸ್ ಆಗಿ ಮಾಡ್ತಾರೆ ಅಂತ. ನನಗೆ ಅದಕ್ಕೆ ನಾನು ಇದರ ಮೇಲೆ ಬರೀರಿ ಅಂತಂದಾಗ ನಿಮ್ಮ ಚಾನಲ್ ಗ್ಯಾರಂಟಿ ಚಾನಲ್ಲು ನಂಬರ್ ಒನ್ ಆಗಲಿ ಅಂತೇಳಿ ಬರೆದಿದ್ದೇನೆ. ಅಂದರೆ ನಿಮ್ಮ ಎಲ್ಲರ ಶ್ರಮ ಬೇಕು, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇದನ್ನು ನಡೆಸಿದ್ರೆ ಉತ್ತಮವಾಗಿ ಇದನ್ನು ನಡೆಸ್ಬೋದು. ನನಗೆ ಬಹಳ ಖುಷಿ ಇದೆ, ಯಾಕೆಂತಂದರೆ ಇವರ ಸಂಪರ್ಕಗಳಲ್ಲಿ ನಾವು ದಶಕಗಳ ಗಟ್ಟಲೆ ಸಂಪರ್ಕದಲ್ಲಿರ್ತಕ್ಕಂಥವ್ರು, ಇವರೆಲ್ಲರ ನಡೆ ನುಡಿ ನಾವೆಲ್ಲ ನೋಡಿರ್ತಕ್ಕಂಥವ್ರು, ಭಾಳ ಚೆನ್ನಾಗಿ ಎಲ್ಲ ಮಾಡ್ತಾರೆ. ನಮ್ಮ ಸಹಕಾರ ಯಾವಾಗಲೂ ಕೂಡ ನಿಮ್ಮ ಚಾನಲ್ ಜೊತೆಗಿರ್ತದೆ. ನಾವಿದನ್ನು ಬೇರೆ ಅಂತ ತಿಳ್ಕೊಳ್ಳೋದಿಲ್ಲ, ಇದು ನಮ್ಮ ಚಾನಲ್ ಅಂತ ನಾನು ತಿಳ್ಕೊಳ್ತೇನೆ. ಆದರೆ ಗ್ಯಾರಂಟಿ ಅಂತ ಬಂದಾಗ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಬಂದವಲ್ಲ, ಆ ಸಂದರ್ಭಕ್ಕೆ ಚಲಾವಣೆಯಲ್ಲಿರ್ತಕ್ಕಂಥ ಪದ ಅಂತೇಳಿ ಬಳಕೆ ಮಾಡಿದ್ದೀರಿ. ಆದರೆ ನಾನು ಅಂದ್ಕೊಂಡಿರೋದು ಗ್ಯಾರಂಟಿ ಚಾನಲ್ ನಮ್ಮ ಚಾನಲ್, ಇದು ಜನರ ಚಾನಲ್ ಅಂತೆ ನಾವು ತಿಳ್ಕೊಳ್ತೇವೆ, ಇದು ಕಾಂಗ್ರೆಸ್ ಚಾನಲ್ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಇದು ಜನರ ಚಾನಲ್ಲೇ, ಆದರೆ ಪದ ಬಳಕೆ ಅಷ್ಟೇ ಅಂತಕ್ಕಂಥದ್ದನ್ನು ಹೇಳ್ತೇವೆ.